ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೀಡಿಂಗ್ ರೆಸೊನೇಟರ್ಸ್. ನಾನು ಸ್ಫೂರ್ತಿ. ಹೊಸ ಸಂಚಿಕೆ, ಹೊಸ ಪುಸ್ತಕದ ಬಗ್ಗೆ ಮಾತಾಡಕ್ಕೆ ಇವತ್ತು ನಾನು ಬಂದಿದ್ದೀನಿ. ತ್ರಿವೇಣಿ ಮೇಡಮ್ ಅವರು. ಸೊ ಅವರ ಒಂದು ಕಥಾ ಸಂಕಲನ, ಅದು ಹೆಂಡತಿಯ ಹೆಸರು. ಯೂಶಲಿ ನಾವು ನೋಡಿರ್ತೀವಿ ತ್ರಿವೇಣಿ ಅವ್ರದ್ದು ಸಿಕ್ಕಾಪಟ್ಟೆ ಜನ ಕಾದಂಬರಿ ಬಗ್ಗೆ ತುಂಬಾ ಮಾತಾಡ್ತಾರೆ. ಯಾಕಂದ್ರೆ ತ್ರಿವೇಣಿ ಅವರ ಎಲ್ಲಾ ಕಾದಂಬರಿ ಕೂಡ ಫೇಮಸ್ಸೇ, ಒಂದಕ್ಕಿಂತ ಒಂದೊಂದು ನೆಕ್ಸ್ಟ್ ಲೆವೆಲ್. ಈ ಹೂವಣ್ಣು ಆಗಿರ್ಬೋದು, ಸೋತು ಗೆದ್ದವಳಾಗಿರ್ಬೋದು, ಅದಾದ್ಮೇಲೆ ನಮ್ಮ ಫೇವ್ರೆಟ್ ಬೆಳ್ಳಿ ಮೋಡ ಮತ್ತೆ ಶರಪಂಜರ. ಸೊ ಇವೆಲ್ಲ ಸಿಕ್ಕಾಪಟ್ಟೆ ಟಾಪ್ ರೇಟೆಡ್ ಕಾದಂಬರಿಗಳೇ. ಬಟ್ ಕಥಾ ಸಂಕಲನದಲ್ಲೂ ಕೂಡ ಅವರು ಅಷ್ಟೇ ವಿಭಿನ್ನವಾಗಿ ಮಿಂಚಿದರೆ ಬರೆದಿದ್ದಾರೆ. ಸೊ ಅವ್ರು ಬರೆದಿರೋದು ಒಂದು ಮೂರು ಕಥಾ ಸಂಕಲನ, ಅಂದರೆ ಸಣ್ಣ ಕಥೆಗಳ ಸಂಕಲನ ಆಗಿರ್ಬೋದು. ಬಟ್ ಅದು ಆ ಮೂರು ಕೂಡ ವರ್ತ್ ರೀಡಿಂಗ್ ಅಂತಾನೆ ನಾನು ಹೇಳ್ತೀನಿ. ಸೊ ಇವತ್ತು ನಾನು ಮಾತಾಡ್ತಿರೋದು ಹೆಂಡತಿಯ ಹೆಸರು, ಈ ಒಂದು ಕಥಾ ಸಂಕಲನ ಬಗ್ಗೆ. ಒಟ್ಟು 14 ಕಥೆಗಳಿರುವಂತಹ ಕಥಾ ಸಂಕಲನ. ಯಾಕೆ ಇದು ನನ್ನ ತುಂಬ ಇಷ್ಟ ಆಯಿತು ಅಂತಂದರೆ, ಮೊದಲನೇದಾಗಿ ಕಥೆಗಳ ಬಗ್ಗೆ ಮಾತಾಡೋದಾದ್ರೆ, ಒಂದಕ್ಕಿಂತ ಒಂದು ಕತೆ ಅರ್ಥಪೂರ್ಣವಾಗಿದೆ, ವಿಭಿನ್ನವಾಗಿದೆ. ಪ್ರೀತಿ ಅನ್ನೋದ್ರ ಬಗ್ಗೆ ಬೇರೆ, ಪ್ರೀತಿ ಸಂಸಾರ ಆದಾಗ ಆ ಥರ ಕಥೆಗಳು ಬೇರೆ, ಆ್ಯಂಡ್ ಅದೇ ಪ್ರೀತಿಯಲ್ಲಿ ಒಂದು ತಾಯ್ತನ ನೋಡೋದು ಅದು ಇನ್ನೂ ವಿಭಿನ್ನ. ಸೊ ಈ ರೀತಿಯಾಗಿ ಬರೆದಿರೋದ್ರಿಂದ ಯಾವ ಕಥೆನೂ ಕೂಡ ಅದೇ ಜಾನರಲ್ಲಿ ಬೀಳುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಅದು ಅವರ ಒಂದು ಹೊಸ ಪ್ರಯತ್ನ, ಅಂದರೆ ಅವರ ಒಂದು ಪ್ರಯತ್ನ, ಬರವಣಿಗೆಯ ಪ್ರಯತ್ನ. ಸೊ ಅದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದು ಬಿಟ್ಟು ಮಾತಾಡೋದಾದರೆ ತ್ರಿವೇಣಿ ಅವರು ಬರೆಯುವಂಥ ಕತೆ ಹೆಂಗಿರುತ್ತೆ ಅಂದರೆ, ಒನ್ ಟೈಮ್ ಗೋ. ಅಂದರೆ ನಿಮಗೆ ತುಂಬ ಕಷ್ಟಪಡಬೇಕು. ಈಗ ಕೆಲವು ಕಥೆಗಳು ಹೆಂಗೆ ಅಂದರೆ ತುಂಬ ಕಾನ್ಸಂಟ್ರೇಷನ್ ಕೊಡಬೇಕು. ರವಿ ಬೆಳಗೆರೆ ಕಥೆಗಳು ಅಷ್ಟೇ, ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಬೇಕು ನಾವು ಅನ್ನೋ ಥರ ಅನಿಸುತ್ತೆ. ಬಟ್ ತ್ರಿವೇಣಿ ಅವ್ರ ಕಥೆಗಳು ಹೆಂಗೆ ಅಂದರೆ ತುಂಬ ವಿಭಿನ್ನವಾಗಿರುತ್ತೆ. ವಿಭಿನ್ನ ಅಂದರೆ ಆ ಬರವಣಿಗೆ ಶೈಲಿನೇ ಒಂಥರ ವಿಭಿನ್ನ. ಅಂದರೆ ನನಗೆ ಬೇಡ, ಇದು ಓದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರ್ಗೂ ಕೂಡ ಓದಿಸುತ್ತೆ. ಅಂದರೆ ಅದು ಒಂದು ಚಾಲೆಂಜಿಂಗ್ ವೇ ಆಫ್ ರೈಟಿಂಗ್ ಅಂತ ನಾನು ಹೇಳ್ತೀನಿ. ತುಂಬ ಕಷ್ಟ ಆ ಥರ. ಅಂದರೆ ಒಬ್ಬ ನಾನ್ ರೀಡರ್ನ ರೀಡರಾಗಿ ಕನ್ವರ್ಟ್ ಮಾಡೋದು, ಅಥವಾ ಒಬ್ಬ ರೀಡರ್ನೇ ಒಂದು ಹತೋಟಿಗೆ ಇಟ್ಕೊಂಡು ಅವನ್ನ ಓದಿಸ್ಕೊಳೋದಾಗಿರ್ಬೋದು, ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಬಟ್ ಅದರಲ್ಲಿ ತ್ರಿವೇಣಿ ಅವ್ರ ಮೇಡಮ್ ಅವರ ಒಂದು ಕಥೆಗಳು ಅತ್ಯದ್ಭುತ, ಒಂದಕ್ಕಿಂತ ಒಂದೊಂದು ಅತ್ಯದ್ಭುತವಾಗಿದೆ. ನನಗೆ ಇನ್ನೊಂದೇನೆಂದರೆ ಅವರ ಒಂದು ಪದ ಬಳಕೆಗಳು. ಫಾರ್ ಎಕ್ಸಾಂಪಲ್ ಹೇಳೋದಕ್ಕೆ, ಈ ಒಂದು ಪುಸ್ತಕದಲ್ಲಿ ನಾನು ನೋಡಿದ್ದು ಪಾರಿವಾಳದೊಂದು ಕತೆ ಬರುತ್ತೆ ಅವೆಲ್ಲ. ನನಗೆ ಇಷ್ಟು ತನಕ ಮೇ ಬಿ ನನ್ನ ನಾಲೆಡ್ಜ್ ಲ್ಯಾಕ್ ಆಗಿತ್ತೋ ಏನೋ ಗೊತ್ತಿಲ್ಲ. ಈ ಪಾರಿವಾಳ ಒಂದು ಗುರು ಅಂತ ಸೌಂಡ್ ಮಾಡೋದು ನೋಡಿ, ಗುರ್ರ ಅಂತ. ನಾನು ಅದು ಯಾವಾಗಲೂ ಗುರುಗುಡ್ತಾ ಇದೆ, ಪಾರಿವಾಳ ಗುರುಗುಡ್ತಾ ಇದೆ ಅಂತ ಹೇಳ್ತಿದ್ದೆ. ಬಟ್ ಅದು ಗುಬ್ಬಳಿಸೋದು ಅಂದರೆ ನೋಡಿ, ಆ ವೇ ಆಫ್ ಬರೆಯೋದಿದೆಯಲ್ಲ, ಆ ಥರ ಗುಬ್ಬಳಿಸುತ್ತೆ ಅನ್ನೋದು, ಅಥವಾ ಈ ಥರನೇ ಹಲವಾರು ಪದಗಳಿದೆ. ಸೊ ಈ ಕಥಾ ಸಂಕಲನಲ್ಲಿ ಇದು ನನಗೆ ಟಾಪ್ ಅನಿಸುತ್ತೆ. ಈ ಥರ ಬರೆಯೋ ಅಂತ ಈ ಥರ ಅಕ್ಷರ ಪ್ರಯೋಗಗಳಾಗಿರ್ಬೋದು, ಆಮೇಲೆ ಸಲೀಸಾಗಿ ಓದ್ಕೊಂಡು ಹೋಗ್ಬೇಕು, ಅಂದರೆ ಯಾವ ಕಷ್ಟನೂ ಇಲ್ಲ. ಸೊ ಆ ಥರ ಮಾಡುತ್ತೆ. ಆಮೇಲೆ ಇನ್ನೊಂದು, ಈ ಕಥಾ ಸಂಕಲನ ಓದಾದ್ಮೇಲೆ ನನಗೆ ನಿಜ ಹೇಳ್ಬೇಕಂದ್ರೆ 2 ವಾರ ನನಗೆ ಇಲ್ಲಿರೋ ಕಥೆಗಳು ನನಗೆ ಫಿಲಿಪ್ ಮಾಡಿತ್ತು ತಲೆಯಲ್ಲಿ. ಥರ ಗುಯಿ ಅಂತ ಅನಿಸಿತ್ತು. ನಾನು ಓದಿದ್ದಿನ್ನ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ. ಬಟ್ ಆದರೂ ಕೂಡ ನನಗೆ ಇನ್ನೂ ಕಥೆಗಳು ನೆನಪಿದೆ. ಇಟ್ಸ್ ನಾಟ್ ಬಿಕಾಸ್ ನನ್ನ ಮೆಮರಿ, ಅದು ಬಿಟ್ಟು ಈ ಕತೆ ಅಷ್ಟರಲ್ಲಿ ನೆನಪಿಸ್ಕೊಂಡು ನನ್ನ ಹತ್ರ ಇನ್ನೂ ಇದೆ ಅಂತಂದರೆ ಆ ಕಥೆನೇನೋ ಒಂದು ಸ್ಪೆಷಾಲಿಟಿ ಇದೆ ಅಂತ ತಾನೇ. ಸುಮ್ಮನೆ ಯಾವುದೋ ಕತೆ ಓದಿದಾಗ ಅದು ನಮ್ಮ ಜೊತೆ ಜಾಸ್ತಿ ಹೊತ್ತು ಉಳಿಯಲ್ಲ ಕೆಲವು ಕಥೆಗಳು. ಬಟ್ ಕೆಲವು ಕಥೆಗಳು ತುಂಬ ದೀರ್ಘವಾಗಿ ನಮ್ಮನ್ನು ಕಾಡತ್ತೆ. ಅಂದರೆ ಯಾಕವನು ಆ ಥರ ಮಾಡ್ದ ಪಾರಿವಾಳಕ್ಕೆ, ಅಥವಾ ಒಂದು ಹೆಣ್ಣು ಒಂದು ತಾಯ್ತನಾಗಿ ಎಷ್ಟು ಚೆನ್ನಾಗಿ ಕನ್ವರ್ಟ್ ಆಗ್ಬೇಕಾದ್ರೆ ಅವಳ ಹೃದಯದಲ್ಲಿ ಪ್ರೀತಿ ಯಾವ ಥರ ಇರುತ್ತೆ, ಅಂದರೆ ಮಮತೆ ಯಾವ ಥರ ಇರುತ್ತೆ. ಸೊ ಈ ರೀತಿಯಾದ ಒಂದಿಷ್ಟು ಕ್ವೆಶನ್, ಅಂದರೆ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ ಈ ಕತೆ ಮುಗಿದ ಮೇಲೂ. ಅಂದರೆ ಇಫ್ ಯು ಆರ್ ಅ ಸೀರಿಯಸ್ ರೀಡರ್ ಆಗಿದ್ರೆ. ಸೊ ನಂಗೆ ಅದು ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಏನಂತಂದರೆ, ಈ ಪುಸ್ತಕದಲ್ಲಿ ಅವರು ಯೂಸ್ ಮಾಡಿರುವಂಥ ಫಾಂಟ್ ಸೈಜ್ ತುಂಬ ಚೆನ್ನಾಗಿದೆ. ಅಂದರೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಒಬ್ಬ ಓದುಗನಿಗೆ. ಇಷ್ಟು ದಿನ ನಂಗೆ ಯಾವಾಗಲೂ ಚಿಕ್ಕ ಫಾಂಟ್ ನೋಡಿ ತುಂಬ ಬೇಜಾರಾಗಿತ್ತು. ಸೊ ಸ್ವಲ್ಪ ಫಾಂಟ್ ಸೈಜ್ ಸ್ವಲ್ಪ ದೊಡ್ಡ ಇದೆ. ಸೊ ಹಾಗಾಗಿ ಅಕ್ಷರಗಳ ಗಾತ್ರ ಚೆನ್ನಾಗಿರೋದ್ರಿಂದ ತುಂಬ ಇನ್ನು ಓದೋಕ್ಕೆ ಆಹ್ಲಾದಕರವಾಗಿದೆ. ಸೊ ಇದು ನನಗೆ ಟಾಪ್ ಪಾಯಿಂಟ್ಸ್, ನನಗೆ ಯಾಕೆ ಈ ಪುಸ್ತಕ ತುಂಬ ಇಷ್ಟ ಆಯಿತು ಅಂತ. ಅದೇ ಒಂದಕ್ಕೊಂದು ಥೀಮ್ ಕೂಡ ತುಂಬ ವಿಭಿನ್ನವಾಗಿತ್ತು. ಸೊ ನನಗಿಲ್ಲಿ ತುಂಬ ಇಷ್ಟವಾದಂಥ ಟಾಪ್ ಕತೆ ಬಂದು ಹಸಿರು ಪೀತಾಂಬರ ಅಂತ. 2021ರಲ್ಲಿ ಓದು ಜನಮೇಜಯದಲ್ಲಿ ಕಥಾ ಪರಂಪರೆ ಅಂತ ಒಂದು ಕಾರ್ಯಕ್ರಮ ಇರ್ತಿತ್ತು. ಅದು ಈಗಲೂ ಇದೆ. ಭರತ್ ಭೂಷಣ್ ಅವರು ನಡೆಸ್ತಾ ಇದ್ರು ಆ ಒಂದು ಕಾರ್ಯಕ್ರಮನ, ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ಏನಾದರೂ ದಿನ ಒಂದೊಂದು ಕತೆ ಓದೋದು, ಆ ಕತೆ ಬಗ್ಗೆ ಮಾತಾಡೋದು. ನಾನು ಇದರಲ್ಲಿ ಹಸಿರು ಪೀತಾಂಬರ ಅಂತ ಓದಿದೆ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಆ ಕತೆ. ಯಾವ ಥರ ನಾನು ಇಷ್ಟಪಟ್ಟಿದ್ದೆ ಅಂದರೆ, ಆ ಕತೆನ
ನನಗ್ ನಾನೇ ತಾಯಿಯಾಗಿ ನನ್ನ ಒಂದು ಮಗುನ ನಾನು ನಿರೀಕ್ಷಿಸ್ತಾ ಇದ್ದೀನಿ ಅನ್ನೋ ತರ. ಅಂದ್ರೆ ಆ ಕತೆ ಮುಗಿಯೋವರೆಗೂ ನಾನು ಅದೇ ಪಾತ್ರದಲ್ಲಿದ್ದೆ. ಅಷ್ಟು ನನಗೆ ತುಂಬಾ ಕಾಡಿದ್ದಂತ ಅದು ಕತೆ. ಸೊ ನಾನು ಮತ್ತೆ ಆ ಕತೆನ ತುಂಬಾ ಮಿಸ್ ಮಾಡ್ಕೊಂಡೆ. ಹಾಗಾಗಿ ಮತ್ತೆ ಈ ಕಥಾ ಸಂಕಲನ ಓದ್ಬೇಕಾದ್ರೆ ನನಗೆ ಆ ಹಳೆಯ ದಿನಗಳು ತುಂಬಾ ನೆನಪಾಯ್ತು. ಎಷ್ಟು ಚಂದ ಐತಲ್ಲ ಅಂತ. ಆಮೇಲೆ ಹೆಂಡತಿಯ ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಬ್ಬ ಬರಹಗಾರನಿಗೆ ಬೇಕಿರೋದೇ ಮೇನ್ ದ ಸೆನ್ಸ್ ಆಫ್ ಹ್ಯೂಮರ್. ಯಾವ ಸಮಯಕ್ಕೆ ಯಾವ ರೀತಿ ಅದನ್ನ ಉಪಯೋಗಿಸ್ಕೋಬೇಕು, ಮತ್ತೆ ತನ್ನ ಒಂದು ಕ್ರಿಯಾಶೀಲತೆನ ಯಾವ್ಯಾವ ಸಮಯದಲ್ಲಿ ಹೇಗೆ ಪ್ರಯೋಗ ಮಾಡಬೇಕು. ಸೊ ಇದೆರಡು ಬರಹಗಾರನಾಗಿ ತುಂಬಾ ಮುಖ್ಯ ಆಗುತ್ತೆ. ಅಂಡ್ ತುಂಬಾ ಕಷ್ಟ ಕೂಡ. ಯಾವುದು ಇಲ್ಲಿ ಸುಲಭವಾಗಿರುವಕ್ಕಂತೂ ಅಲ್ಲವೇ ಅಲ್ಲ. ಸೊ ಈ ರೀತಿಯಾಗಿ ನೋಡಿದಾಗ ನನಗೆ ಈ 2 ಕತೆಗಳು ತುಂಬಾ ಇಷ್ಟ ಆಯ್ತು. ಇನ್ನೂ ಒಳ್ಳೊಳ್ಳೆ ಕತೆಗಳಿದೆ ಇದರಲ್ಲಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆಮೇಲೆ ತಾಯಿ ಅನ್ನೋ ಕಥೆನೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಯಾರ್ಯಾರಿಲ್ಲಿ ಓದಿಲ್ಲ ತ್ರಿವೇಣಿ ಮೇಡಮ್ ಅವ್ರನ್ನ ಎಸ್ಪೆಷಲಿ, ನಾವು ತುಂಬಾ ಮೇಲ್ ರೈಟರ್ಸ್ ಓದೋದ್ರಿಂದ ಈ ಬರಹಗಾರ್ತಿಯರನ್ನ ಓದೋದ್ ಕಡಿಮೆ. ಬಿಗಿನರ್ಸ್ ಫ್ರೆಂಡ್ಲಿ, ಹೊಸಬ್ರು ಈಗಷ್ಟೇ ಸಾಹಿತ್ಯಕ್ಕೆ ಬಂದಿದ್ದೀನಿ ಅನ್ನೋರ್ಗೆ ಇದಂತೂ ಹೇಳಿ ಮಾಡಿಸಿದ ಪುಸ್ತಕ. ಆರಾಮಾಗಿ ಓದಿಸ್ಕೊಂಡು ಹೋಗುತ್ತೆ ನಿಮ್ಗೆ ಹೊಸಬ್ರಿಗಂತೂ. ಅಂಡ್ ಇದನ್ನ ಓದಾದ್ಮೇಲೆ ಹೆಂಗ್ ಅನ್ಸುತ್ತೆ ಅಂದ್ರೆ ತ್ರಿವೇಣಿ ಅವ್ರದ್ದು ಎಲ್ಲ ಓದ್ ಮುಗಿಸ್ಬೇಕು ಅನ್ನೋ ಒಂಥರ ಹುಚ್ಚು ಬಂದೇ ಬರುತ್ತೆ. ಯಾಕಂದ್ರೆ ನನಗೆ ಅದು ಬಂದಿದೆ. ಸೊ ನನಗಲ್ದೇನೆ ನಾನು ಎಷ್ಟೋ ಜನದ ಕತೆ ಕೂಡ ಕೇಳಿದ್ದೀನಿ. ಎಷ್ಟೋ ಜನ 1-2 ಪುಸ್ತಕ ಓದಿ ತ್ರಿವೇಣಿ ಮೇಡಮ್ ಅವ್ರದ್ದು 2 ತಿಂಗಳಲ್ಲಿ ಅವ್ರದ್ದು ಅಷ್ಟು ಪುಸ್ತಕನ ಓದ್ ಮುಗಿಸಿದ್ರು. ಸೊ ಆ ಥರ ಅಂದ್ರೆ ಅವರ ಒಂದು ಕತೆಗಳೇ ಆ ಥರ. ಅಂದ್ರೆ ಸಮಾಜದ ಬಗ್ಗೆ, ಒಂದು ಹೆಣ್ಣಿನ ಬಗ್ಗೆ ಹೇಳುವಂಥ ಕತೆ, ವಿಚ್ ಇಸ್ ವೆರಿ ನೈಸ್ ಆ್ಯಂಡ್ ವೆರಿ ನ್ಯೂ ವೇ ಆಫ್ ಟ್ರೈಯಿಂಗ್ ಇನ್ ಲಿಟ್ರೇಚರ್ ಅಂತ ನಾನು ಹೇಳ್ತೀನಿ. ಸೊ ಯಾರ್ಯಾರು ಓದಿಲ್ಲ ಒಮ್ಮೆ ಓದಿ. ಈ ಪುಸ್ತಕದ ಹೆಸರು ಬಂದು ಹೆಂಡತಿಯ ಹೆಸರು. ಬರೆದಿರುವಂಥವ್ರು ತ್ರಿವೇಣಿ ಮೇಡಮ್ ಅವರು. ಹಾಗೆ ಇದನ್ನ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ ಮೈಸೂರು ಇಲ್ಲಿಂದ ಪ್ರಕಟಗೊಂಡಿದೆ. ಇದು ಕೇವಲ 194 ಪುಟಗಳಿರುವಂಥ ಪುಸ್ತಕ. ಹಾಗೆ ಇದರ ದುಡ್ಡು 160 ರೂಪಾಯಿ. ಇದನ್ನ ನಾನು ತಗೊಂಡಿದ್ದು ಅರಿವು ಅಲ್ಲಿ. ಸೊ ಅರಿವು, ಸ್ವಪ್ನ ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ಸೊ ಆನ್ಲೈನ್ ಅಂದ್ರು ಅರಿವು ಅವ್ರದ್ದು ಆನ್ಲೈನ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಒಮ್ಮೆ ಓದಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಪುಸ್ತಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲ ಚಂದ ನೀರು ಕುಡಿಯಿರಿ. ಬೇಸಿಗೆಗಾಲ. ಹಾಗೆ ನಿಮ್ಮ ಮನೆ ಹತ್ರ ಜಾಗ ಇದ್ರೆ, ಅಕ್ಕಪಕ್ಕ ಹಕ್ಕಿಗಳೇನಾರು ಬರ್ತಾ ಇದ್ರೆ ದಯವಿಟ್ಟು ಅದಕ್ಕೂ ಕೂಡ ನೀರು ಕೊಡಿ.